ಶಿವನಪ್ಪಣೆ ಪಡೆದು ಬಂದಂಥ ಮಹಾಲಿಂಗೇಶ್ವರರ ಹಿಂದೆ, ಬೆನ್ನಿನ ಹಿಂದೆ ಶಿವನೇ ನಿಂತಿದ್ದ. ಅಡಿಗಡಿಗೆ ಅವರಿಗೆಲ್ಲ ಉಪದೇಶವನ್ನ ಮಾಡ್ತಿದ್ದ. ಅವರ ಮೂಲಕ ಯಾವೆಲ್ಲ ಜನಕಲ್ಯಾಣ ಕಾರ್ಯಗಳನ್ನ ಮಾಡಿಸ್ತಿದ್ದ ಅನ್ನುವಂಥದ್ದು. ಕೈಲಾಸದಿಂದ ಕಳಿಸಿಕೊಟ್ಟವ ಶಿವನೇ. ಡಬಳಾಪುರಕ್ಕೆ ಹೋಗುವಂತ ಕನಸಿನೊಳಗ ಆಜ್ಞೆ ಮಾಡಿದವನೂ ಶಿವನೇ. ಡಬಳಾಪುರದ ಗುರುಲಿಂಗ ಸ್ವಾಮಿಗಳಿಗೆ, ಮಹಾಲಿಂಗ ಸ್ವಾಮಿಗಳಿಗೆ ನೀನು ಜ್ಞಾನದಾನ ಮಾಡುವಂತ ಹೇಳಿದವನೂ ಶಿವನೇ. ಮತ್ತ ಮಹಾಲಿಂಗೇಶ್ವರರಿಗೆ ಈ ಒಂದು ದಿಕ್ಕಿನೊಳಗೆ ನರಗಟ್ಟಿ ಅನ್ನೋ ಊರೊಳಗೆ ಉಳಿಬೇಕು ಅನ್ನುವ ಅಪ್ಪಣೆ ಮಾಡಿದವನು ಶಿವನೇ. ಮುಂದೆ ಅಲ್ಲೇ ಈ ನರಗಟ್ಟಿ ಒಳಗೆ ಉಳಿದು ಲೋಕ ಕಲ್ಯಾಣ ಕಾರ್ಯವನ್ನ ಮಾಡಬೇಕು ಅಂತ ಅಪ್ಪಣೆ ಕೊಟ್ಟವನು ಕೂಡ ಶಿವನೇ ಆಗಿದ್ದ ಅಂತೇಳಿ. ತೇನ ವಿನ ತೃಣಮಪಿ ನಚಲತಿ ಅಂತ ಕೇಳ್ತೀವಿ. ಅಂದ್ರೆ ದೇವರ ಆಜ್ಞೆ ಇರ್ಲಾರ್ದ ಒಂದು ಹುಲ್ಲು ಕಡ್ಡಿನೂ ಅಲಿಗಾಡೋದಿಲ್ಲ ಅಂತೇಳಿ. ಏನು ನಡೆದದೋ ಅದಕ್ಕೆಲ್ಲ ಕಾರಣ ಯಾರು? ಭಗವಂತ. ಹೇ ಪರಮಾತ್ಮ, ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ. ಜಗವನ್ನು ರಚಿಸಿದ ತಂದೆಯು ನೀನೇ, ಸ್ವಗದಿಂಪಾಲಿಪ ತಾಯಿಯು ನೀನೇ. ನೋಡ್ರಿ ಹೆಂಗ್ ಹೇಳ್ತಾರೆ. ಈ ಜಗತ್ತು ಹುಟ್ಟಿದ್ದೇ ಅವನಿಂದ, ಜಗತ್ತು ನಡೆದಿದ್ದೇ ಅವನಿಂದ, ಜಗತ್ತು ಬಾಳಿ ಬೆಳೆಯೋದೇ ಅವನಿಂದ ಅಂದ ಮೇಲೆ ನಮ್ಮ ನಿಮ್ಮ ಇಚ್ಛಾದಿಂದ ಏನೂ ನಡೆಯುವುದಿಲ್ಲ. ಜಗತ್ತಿನಾಗ ಒಂದು ಹುಲ್ಲು ಕಡ್ಡೆ ಅಳಿಗಾಡಬೇಕಂದ್ರೂ ಅವನ ಆಜ್ಞೆ ಆಗಬೇಕು ಅಂತಾರ. ಅಂದ್ರೆ ಮತ್ತ ನಮ್ಮ ನಿಮ್ಮ ವಿಚಾರ ಅದು ಎಲ್ಲಿ ನಡೀತೈತಿ ಹೇಳ್ರಿಪ್ಪ? ನಮ್ಮ ಜೀವನ ಆಗಲಿ, ನಿಮ್ಮ ಜೀವನ ಆಗಲಿ, ಇಡೀ ಲೋಕದ ಜೀವನ ಆಗಲಿ ಪರಮಾತ್ಮನ ಇಚ್ಛೆಯಂತೆ ನಡೀತದ ಅನ್ನೋದು ಮಾತ್ರ ಸತ್ಯ. ಭಕ್ತರು ಜಾಣರಾಗಬೇಕು ಅನ್ನುವಂಥ ಮಾತದ. ಹಂಗೇನಾತು ಅಂದ್ರೆ ಮಹಾಲಿಂಗಪುರ ಅಲ್ರಿ, ಅದು ಇನ್ನೂ ಏನೈತ್ರಿ, ಅದು ಯಾವ ಊರದು? ನರಗಟ್ಟಿ. ನೋಡ್ರಿ ಕುಮಾರ್ ಬಡಿಗೇರ್ ಅವ್ರ ಭಾಷಣ. ನರಗಟ್ಟಿ ಊರ. ಅದಕ್ಕ ನರಗಟ್ಟಿ ಅಂತಿದ್ರಿ ಮೊದಲ. ನರವಾಲ ಅಂತೂ ಕರಿತಿದ್ರತ್ರಿ ಮೊದಲ. ಮುಧೋಳ ತಾಲೂಕಿನಾಗ ಅದು ಒಂದು ಊರ, ನರವಾಲ, ನರಗಟ್ಟಿ ಅಂತೇಳಿ. ಹೀಗೆ ಹೋಗೋಣ್ರಿ. ಎಲ್ಲಿಂದ? ಸೈದಾಪುರದಿಂದ ನರಗಟ್ಟಿಗೆ ಹೋಗೋಣ. ನರಗಟ್ಟಿ ಊರಾಗ ಏನಾತು ಅಂದ್ರ ಮಹಾಲಿಂಗೇಶ್ವರರು ಬಂದಾರ. ಊರ ಹೊರಗಿನ ಗುಡಿಯಾಗ ಉಳ್ದಾರ. ಹೊರಗೆ ಉಳಿದಂತ ಅವರು ಧ್ಯಾನಾಸಕ್ತರಾಗಿ ಕೂತ್ಕೊಂಡಾರ, ಧ್ಯಾನ ಮಗ್ನರಾಗ್ಯಾರ. ಅಲ್ಲಿಗೆ ಯಾರು ಬಂದ್ರಿಪ್ಪ ಅಂದ್ರ ಅವರನ್ನು ಭೇಟಿ ಆಗಕ್ಕ ಶಿವಶರಣೆ ಸಿದ್ದಾಯಿ ಬಂದಾಳ. ಆ ಶಿವಶರಣೆ ಬಂದು ಪೂಜಾ ಮಾಡಿಕೊಂಡು, ಗುರುಗಳ ಪೂಜಾ ಮಾಡಿ ಅವರಿಗೆ ಭಿನ್ನ ಮಾಡಿ ಮನಿಗ್ ಕರಿಬೇಕು ಅಂತ ಬಂದಿದ್ಲು. ನಿನ್ನೆ ನೋಡಿರಿ ಕತ್ತಿನ. ಗುರುಗಳು ಧ್ಯಾನದಿಂದ ಎಚ್ಚೆತ್ತರು, ನೋಡ್ತಾರ ಶಿವಶರಣೆ ಬಂದು ಕೂತಾಳ. ವಯಸ್ಸಾದ ಮುಪ್ಪಾದ ತಾಯಿ, ಹಣಿ ಮೇಲೆ 3 ಬಳ್ಳ ಇಬತ್ತಿ, ಎಂಥ ಒಂದು ಕಳಾಪೂರ್ಣ ಮುಖ. ಅಂಥ ಶರಣೆಯನ್ನ ನೋಡಿ ಮಹಾಲಿಂಗೇಶ್ವರರು ಮಾತಾಡ್ತಾರ. ಯವ್ವ, ಯಾರು, ಏನು, ಇಲ್ಲಿಗೆ ಬಂದ ಕಾರಣ ಏನು ಅಂತ ಕೇಳಿದ್ರು. ಆ ತಾಯಿ ಹೇಳಿದ್ಲು, ಅಪ್ಪ, ಶಿವ ನನ್ನ ಕನಸಿನ್ಯಾಗ ಬಂದಿದ್ದ. ಶಿವ ಬಂದು ಏನ್ ಹೇಳಿದ ಅಂದ್ರೆ, ನೀನು ಈ ದಿಕ್ಕಿನೊಳಗೆ ಆ ಶಿವಾಲಯ ಐತಲ್ಲ, ಆ ಶಿವಾಲಯದೊಳಗೆ ನನ್ನ ಮಗ ಮಹಾಲಿಂಗ ಬಂದಾನ. ಅವನನ್ನ ಕಂಡು ಅವನ ಆಶೀರ್ವಾದವನ್ನ ಪಡೆದು ಅವನಿಗೆ ಸೇವೆಯನ್ನ ಮಾಡಬೇಕು ಅಂತ ಅಪ್ಪಣೆ ಕೊಟ್ಟಾನ. ಅದಕ್ಕೆ ನಾ ಬಂದೀನಿ ಅಂತ ಸಿದ್ದಾಯಿ ಹೇಳಿದ್ರು. ಮಹಾಲಿಂಗೇಶ್ವರಿ ಬಹಳ ಸಂತೋಷ ಆತು. ದೇವ್ರ ಎಂಥ ದೊಡ್ಡವ ಅಂದ್ರೆ ಹೆಜ್ಜೆಜ್ಜಿಗೆ ನಮ್ಮನ್ನು ಕಾಯ್ತಾನ ಅನ್ನೋದಕ್ಕೊಂದು ಉದಾಹರಣೆ ನೋಡ್ರಿ ಇದು. ಮಹಾಲಿಂಗೇಶ್ವರ ಕನಸಿನಾಗೂ ಬಂದಿದ್ದ ಶಿವ ಏನ್ ಹೇಳಿದ ಅಂದ್ರೆ, ನಿನಗ ಬೆಟ್ಟ ಆಗಾಕ ಒಬ್ಬ ಶರಣೆ ಬರ್ತಾಳ, ಶಿವಶರಣೆ ಬರ್ತಾಳ. ಆ ಶಿವಶರಣೆ ಬಂದ ದಿವಸ ಯಾವ್ದಾಗಿರ್ತತಿ ಅಂದ್ರ ಚೈತ್ರ ಶುದ್ಧ ಚತುರ್ದಶಿ ದಿವಸ ಆಗಿರ್ತತಿ. ಅದನ್ನ ನೀ ತಿಳ್ಕೊಂಡು ಅದ ಊರು ನಿನ್ನ ಕರ್ಮ ಭೂಮಿ ಅಂತ ತಿಳ್ಕೊಂಡು ಅಲ್ಲಿಯೇ ನೆಲೆಸಬೇಕು ಅಂತ ಅಪ್ಪಣೆ ಆಗಿರ್ತದೆ. ಅವಾಗ ಮಹಾಲಿಂಗೇಶ್ವರರು ಹೇಳ್ತಾರ, ಶಿವ ಎಷ್ಟು ದೊಡ್ಡವ ಅಂದ್ರೆ ತನ್ನ ಮಕ್ಕಳನ್ನ ಅಡಿಗಡಿಗೆ ಕಾಯ್ತಾನ, ಹೆಜ್ಜೆಜ್ಜಿಗೆ ಕಾಯ್ತಾನ. ನಂಬಿಕೆ ಇರಬೇಕಟ್ಟ. ನೋಡ್ರಿ, ನಮಗೂ ನಿಮಗೂ ನಂಬಿಕೆ ಬೇಕ್ರಿ ದೇವ್ರ ಮೇಲೆ. ಹೌದ್ರಿಪ್ಪ, ನಮಗೆಲ್ಲ ನಂಬಿಕೆ ಐತಿ. ನಾವು ಎಲ್ಲಾ ದೇವರಿಗೂ ಎಣ್ಣೆ ಬತ್ತಿ ಹಾಕಿ ಬರ್ತೀವಿ.
ಕೈ ಮುಗದ ನಮ್ ಜೀವನ ಮಾಡ್ತೀವಿ. ಏನ್ ಅವನು ಬಿಟ್ರೆ ಏನೈತ್ರಿಪ್ಪ, ದೇವ್ರನ್ನ ಬಿಟ್ರ ಅಂತೀವ್ ಖರೆ. ಆದ್ರೆ ಮತ್ತ ಕಷ್ಟ ಬಂದು ಅಂದ್ರೆ ಏನಂತೀರಿ? ಯಪ್ಪ ಎಟ್ಟ ದೇವರಿಗೆ ನಡ್ಕೊಂಡ್ರ ಏನು, ಕಷ್ಟ ತಪ್ಪು ಅಲ್ವು, ಯಾ ದೇವರಿಗೆ ಏನ್ ಮಾಡೋದೈತಿ ಅಂತ ಮತ್ತು ದೇವರನ್ನ ಬೈತೀವಿ. ಹಿಂಗಾಗ್ಬಾರ್ದು. ದೇವರು ಕೊಟ್ಟು ನೋಡ್ತಾನ, ಕಸ್ಕೊಂಡು ನೋಡ್ತಾನ. ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಒರೆದು ನೋಡುವ ಮಿಸುನಿಯ ಚಿನ್ನದಂತೆ, ಅರೆದು ನೋಡುವ ಕಬ್ಬಿನ ಕೋಲಿನಂತೆ, ತೇದು ನೋಡುವ ಗಂಧದ ಕೊರಡಿನಂತೆ. ಏನ್ರಿ ದೇವ್ರ ಅಂದ್ರ ದೇವ್ರು ಸುಮ್ಮನ ಹೂ ಅನ್ನಂಗಿಲ್ರಿ. ಅವ ಒಪ್ಕೊಳಂಗಿಲ್ಲ. ಅವ ಸುಮ್ಮನೆ ಕಬ್ಬಿನ ಕೋಲಿನ ಗತೆ ಗಾಣದಾಗ ಹಾಕಿ ನೋಡ್ತಾನಂತ, ಗಂಧದ ಕೊರಡಿನ ಗತೆ ತೇದು ನೋಡ್ತಾನಂತ, ಬಂಗಾರದ ಗತೆ ಬೆಂಕಿಯಾಗಿಟ್ಟು ನೋಡ್ತಾನಂತ. ಅವೆಲ್ಲದಕ್ಕೂ ಬೆದರದೆ ಬೆಚ್ಚದೆ ಇದ್ದರೆ ಕರವಿಡಿದೆತ್ತಿಕೊಂಬ ರಾಮನಾಥ ಅಂತ ಹೇಳ್ತಾರ ದೇವರ ದಾಸಿ ಮೈನವರು. ಅದಕ್ಕೆ ದೇವರು ನಮ್ಮನ್ನ ಪರೀಕ್ಷೆ ಮಾಡುವಾಗಲೂ ಕೂಡ ನಾವು ದೇವರ ಮ್ಯಾಗಿನ ಭಕ್ತಿ ಕಡಿಮೆ ಮಾಡಬಾರ್ದು. ನಮಗೆಲ್ಲ ಕೊಟ್ಟಾಗಲೂ ಭಕ್ತಿ ಕಡಿಮೆ ಆಗಬಾರ್ದು, ಎಲ್ಲವನ್ನ ಕಸಗೊಂಡಾಗಲೂ ಭಕ್ತಿ ಕಡಿಮೆ ಆಗಬಾರ್ದು. ಕೊಟ್ಟೊಮ್ಮೆ ನೋಡ್ತಾನ, ಕಸಗೊಂಡೊಮ್ಮೆ ನೋಡ್ತಾನ. ಎರಡೂ ಸಂದರ್ಭದಾಗ ಒಂದ ಮನಸ್ಸು ಯಾರಿಗಿರ್ತದೋ ಅವರಿಗೆ ಮಾತ್ರ ದೇವರು ಕೈ ಹಿಡಿದು ಕಾಪಾಡ್ತಾನ ಅನ್ನುವಂತ. ಯಾರೋ ಒಬ್ಬವ ಕೇಳಾಕತ್ತಿದ್ನಂತ, ಅಲ್ಲ ಎಲ್ಲಾರು ಅಂತಾರ ದೇವ್ರ ಮೇ ಭಾರ ಹಾಕ, ದೇವ್ರ ಮೇ ಭಾರ ಹಾಕ್ ಅಂತಾರ. ಏನ್ ಕೆಲಸ ಮಾಡುವಾಗಲೂ ಏನಂತಾರ ಅಂದ್ರ ದೇವ್ರ ಮೇ ಭಾರ ಹಾಕಿ ಮಾಡು, ದೇವ್ರ ಮೇ ಭಾರ ಹಾಕಿ ಮಾಡು. ಅಲ್ಲ ಜಗತ್ನ್ಯಾಗ 100 ಕೋಟಿ ಜನಸಂಖ್ಯೆ ಐತಿ. 700 ಕೋಟಿ 800 ಕೋಟಿ ಆಗೈತಿ. ಈಗ 7 ಕೋಟಿ ಅನ್ನೋದಿಲ್ಲ, 700 ಕೋಟಿ ಅನ್ಬೇಕಿ. ಅಷ್ಟು ಜನಸಂಖ್ಯೆ ಅದ. ಎಲ್ಲರೂ ದೇವ್ರ ಮ್ಯಾಗ ಭಾರ ಹಾಕುದು, ದೇವ್ರ ಮ್ಯಾಗ ಭಾರ ಹಾಕುದಂದ್ರ ಯಾರ ಭಾರ ಅಂತಾರ ತಡಿತಾನವ ಅಂತ ಕೇಳಿದ್ನಂತ್ರಿ ಒಬ್ಬವ. ಎಷ್ಟು ಮಂದಿ ಭಾರ ಹಾಕುದು ದೇವ್ರ ಮೇಲೆ, ಯಾರ ಭಾರ ಅಂತ ಹೊರ್ತಾನ ದೇವ್ರು ಅಂತ ಒಬ್ಬವ ಕೇಳಿದ್ನಂತ. ಅದಕ್ಕ ಒಬ್ಬವ ಯಜಮಾನ ಹೇಳಿದ್ನಂತ, ನಮ್ ನಿಜಗಣೇನರಂತ ಯಜಮಾನ ಹೇಳಿದ್ನಂತ, ಅಲ್ಲ ದೇವ್ರ ಮೇಲೆ ಭಾರ ಹಾಕಬೇಕು ಖರೆ, ಆದ್ರೆ ಎಲ್ಲರ ಭಾರ ದೇವ್ರು ಹೊರುವುದಿಲ್ಲ. ಯಾರು ಭಕ್ತಿಯಿಂದ ಬಾಳ್ತಾರಲ್ಲ ಅವ್ರ ಭಾರವನ್ನ ಮಾತ್ರ ದೇವ್ರು ಹೊರತಾನ, ಇನ್ನುಳಿದವ್ರ ಭಾರ ಹೊರಾಕ ಕಡಿಕ್ 4 ಮಂದಿ ಅಟ್ಟ ಕಳಿಸ್ತಾನ ಅಂದ್ರು. ನೋಡ್ರಿ, ಭಕ್ತಿಯಿಂದ ಬದುಕವ್ರ ಭಾರ ಅಟ್ಟ ದೇವ್ರು ಹೊರತಾನ. ಅದಕ್ಕ ಭಕ್ತಿಯಿಂದ ಬದುಕು ಮಾಡಿದ ಆ ಸಿದ್ಧಾಯಿಗೆ ಮಹಾಲಿಂಗೇಶ್ವರರ ಸೇವಾ ಮಾಡುವುದನ್ನು ಹಚ್ಚಿದ ದೇವರು. ಮಹಾಲಿಂಗೇಶ್ವರನ ಕರ್ಕೊಂಡು ಹೋಗಿ ಆಕೆ ಸೇವಾ ಮಾಡಿದ್ಲು. ಮಹಾಲಿಂಗಪುರದಾಗ ನರಗಟ್ಟಿ ಒಳಗನ ಉಳಿರಿ ಅಂತ ಭಿನ್ನ ಮಾಡಿದ್ಲು. ಮಹಾಲಿಂಗೇಶ್ವರ ಒಪ್ಕೊಂಡು ಎಲ್ಲಿ ಉಳಿದಾರ ಅಂತಂದ್ರೆ ಚನ್ನಗಿರಿ. ಏನೀಗ ಮಹಾಲಿಂಗೇಶ್ವರ ಗುಡಿ ಐತ್ಲಾ, ಅದರ ಮೇಲ್ಗಡೆ ಬರ್ತಕ್ಕಂತ ಚನ್ನಗಿರಿ ಒಳಗೆ ಮಹಾಲಿಂಗೇಶ್ವರ ಉಳ್ಕೋತಾರ. ಅವ್ರು ಉಳ್ಕೊಂಡ ಮೊಟ್ಟ ಮೊದಲ ಜಾಗ ಅದು ಚನ್ನಗಿರಿ. ಇವತ್ತಿಗೂ ದೊಡ್ಡ ಆವರಣ ಅದ, ಸುತ್ತ ಕಂಪೌಂಡ್ ಅದ, ಅವರು ಧ್ಯಾನ ಮಾಡಿದ ತಪಸ್ಸು ಮಾಡಿದ ಒಂದು ಪೌಳಿ ಅದ, ಅಲ್ಲೊಂದು ಗುಡಿ ಅದ, ಮತ್ತ ಮಗ್ಲೊಂದು ಕೆರೆ ಅದ, ಬಾವಿ ಅದ, ನಿಮ್ಗೆ ಗೊತ್ತದ, ನೋಡಿರ್ತೀರಿ. ಅವರು ಅಲ್ಲಿ ಬಂದು ಉಳಿದು ತಪಸ್ಸು ಮಾಡಿದ ಜಾಗ. ಅಲ್ಲಿ ಉಳಿದ್ರು ಮಹಾಲಿಂಗೇಶ್ವರರು. ಅಲ್ಲಿ ಉಳಿದಾರ ಮಹಾತ್ಮರು ಒಂದುಗಳೇನ ಕೇಳ್ತೀರ. ಈ ಕಡೆ ಸುತ್ತ ಮುತ್ತ ಇರೋ ಎಲ್ಲಾ ಹಳ್ಳಿ ಭಕ್ತರು ಅವರನ್ನು ನೋಡಾಕ್ ಹೊಂಟ್ರು. ಮಹಾತ್ಮರು ಬಂದಾರ, ದೊಡ್ಡವರು ಬಂದಾರ, ತಪಸ್ವಿಗಳು ಬಂದಾರ, ಜ್ಞಾನಿಗಳು ಬಂದಾರ, ತಿಳಿದವರು ಬಂದಾರ, ಶರಣರು ಬಂದಾರ ಅಂತ ಹೇಳಿ ಎಲ್ಲರೂ ಹೋಗವ್ರೆ ಸಾಲಗಟ್ಟಿ ಹೊಂಟರು. ಎಲ್ಲರನ್ನು ಕರೆದು ಆಶೀರ್ವಾದ ಮಾಡಿ ಕಳಿಸಿದ್ರು. ಯಾರಿಗೋ ರುದ್ರಾಕ್ಷಿ ಕೊಟ್ಟು, ಯಾರಿಗೋ ಲಿಂಗ ಕೊಟ್ಟು, ಯಾರಿಗೋ ಇಬತ್ತಿ ಹಚ್ಚಿ, ಯಾರಿಗೋ ತೀರ್ಥ ಕೊಟ್ಟು, ಯಾರಿಗೋ ಮಂತ್ರ ಕೊಟ್ಟು, ಯಾರಿಗೋ ಆಶೀರ್ವಾದ ಮಾಡ್ತಾ ಮಾಡ್ತಾ ಎಲ್ಲರ ಕಷ್ಟಗಳಿಗೆ ಸ್ಪಂದಿಸ್ತಾ ಆಶೀರ್ವಾದ ಮಾಡ್ತಾ ಕಳಸಾಕತ್ರು ಮಹಾಲಿಂಗೇಶ್ವರ. ಅದೇನು ಸಣ್ಣವ್ರ ಆಶೀರ್ವಾದ ಅಲ್ರಿ, ಅದು ಸ್ವತಃ ಶಿವನ ಹುಟ್ಟಿ ಬಂದಂಗಾಗಿತ್ತು. ಶಿವಶಕ್ತಿಯೇ ಜಗತ್ತಿಗೆ ಬಂದಂಗಾಗಿತ್ತು. ಅಂತ ಮಹಾಲಿಂಗ ಮಹಾಸ್ವಾಮಿಗಳ ಮುಖದರ್ಶನ ಮಾಡುದಂದ್ರೆ, ಮಾತು ಕೇಳೋದಂದ್ರೆ, ಆಶೀರ್ವಾದ ತಗೊಳ್ಳೋದಂದ್ರೆ ಅದೇನು ಸಾಮಾನ್ಯ ಅಲ್ಲ. ಎಲ್ಲರ ಕಷ್ಟಗಳೆಲ್ಲ ಬಗೆಹರಿದು ಹೊಂಟು. ಯಾರ್ಯಾರು ಅವರನ್ನು ನೋಡಿ ಬರಾಕತ್ರೋ, ನೋಡಿದವರಿಗೆ, ಮುಟ್ಟಿದವರಿಗೆ, ಮಾತಾಡಿಸಿದವರಿಗೆ, ಆ ಆಶೀರ್ವಾದ ತಗೊಂಡವರ ಕಷ್ಟಗಳೆಲ್ಲ ಬಗೆಹರಿಯಾಕತ್ತು. ನೋಡ್ರಿ, ಹಿಂಗಿರ್ತದ್ರಿ ಅದು. ಯಾರ್ದೋ ಮುಖ ನೋಡೋದ್ರಿಂದ ನಮ್ಮ ಕಷ್ಟಗಳು ಹೋಗ್ತಾವ, ಇನ್ಯಾರ್ದೋ ಮಾತುಗಳನ್ನು ಕೇಳೋದ್ರಿಂದ ನಮ್ಮ ಕಷ್ಟಗಳು ಹೋಗ್ತಾವ.
ಇನ್ಯಾರದು ಆಶೀರ್ವಾದ ತಗೊಳ್ಳೋದ್ರಿಂದ ನಮ್ಮ ಕಷ್ಟ ಹೋಗ್ತಾವ, ಇನ್ಯಾರ ಕಡೆಯಿಂದ ವಿಭೂತಿ, ರುದ್ರಾಕ್ಷಿ, ಲಿಂಗ, ಮಂತ್ರ, ಪಾದೋದಕ, ಪ್ರಸಾದ ತಗೊಳ್ಳೋದ್ರಿಂದ ನಮ್ಮ ಕಷ್ಟಗಳು ಹೋಗ್ತಾವ್ರಿ. ಯಾರ್ಯಾರು ಹೆಂಗ್ ಉದ್ಧಾರ ಮಾಡ್ತಾರೆ ಗೊತ್ತಾಗುದಿಲ್ಲ. ನೋಡಿ ಕೆಲರಂ, ಮುಟ್ಟಿ ಕೆಲರಂ, ಮಾತಾಡಿ ಕೆಲರಂ ಅಂತ ಉದ್ಧಾರ ಮಾಡ್ತಾರಂತ ಮಹಾತ್ಮ. ಯಾರ್ಯಾರಿಗೆ ಹೆಂಗ್ ಉದ್ಧಾರ ಮಾಡ್ತಾರೆ ಗೊತ್ತಾಗುದಿಲ್ಲ. ಮಹಾಲಿಂಗಪುರದೊಳಗೆ ಮಹಾಲಿಂಗ ಸ್ವಾಮಿಗಳು ಉದ್ಧಾರ ಮಾಡುವ ಕಾರ್ಯವನ್ನ ಮಾಡಾಕತ್ರು. ನೋಡಿದವರು ನೋಡ್ಕೋತನ ಕುಂದ್ರಾಕತ್ರು, ಕೇಳಿದವರು ಕೇಳ್ಕೋತನ ಕುಂದ್ರಾಕತ್ರು. ಹೇಳವಲ್ರಿ ಯಾರು, ಗಚ್ಚ ಕುಂದ್ರಾಕತ್ರಿ. ಯಾಕ ಅಂದ್ರೆ ಅವ್ರ ಮುಖಾನ ಹಂಗ ನೋಡ್ರಿ, ಫೋಟೋದಾಗೂ ತೋರ್ಸ್ಯಾರಲ್ಲ, ಎಂಥ ಕಳ ಅಂದ್ರೆ ನೋಡಿದ್ರೆ ನೋಡ್ಕೋತನ ಕುಂದಿರ್ಬೇಕು, ಮಾತ್ ಕೇಳಿದ್ರೆ ಕೇಳ್ಕೋತನ ಕುಂದಿರ್ಬೇಕು ಅನ್ನುವಂಥ ಶಕ್ತಿ ಅವ್ರೊಳಗಿತ್ರಿ. ಅದು ಶಕ್ತಿ ಎಲ್ಲಾರೊಳಗ ಇರಂಗಿಲ್ರಿ. ಏನ್ರಿ ಚಂದ ಕಾಣಬೇಕಂತ ಮೇಕಪ್ ಮಾಡಿಕೊಳ್ಳುವ ಮಂದಿ ಕತಿ ನಿನ್ ನೋಡಿರಲ್ಲ. ಆದ್ರ ಹಿಂಗಲ್ಲ, ಅವರ ಸಾಧನ, ಅವರ ತಪಸ್ಸಿನ ಶಕ್ತಿ ಅವ್ರ ಮುಖದಾಗ ಕಾಣ್ತಿತ್ತು, ಅವರ ಕಣ್ಣಾಗ ಕಾಣ್ತಿತ್ತು, ಅವರ ಹೃದಯದಾಗ ಕಾಣ್ತಿತ್ತು, ಅವ್ರ ಕೈಯಾಗ, ಅವರ ಪಾದದಾಗ ಕಾಣ್ತಿತ್ತು. ನೇತ್ರ ಕಮಲ, ಕರಕಮಲ, ಹೃದಯ ಕಮಲ, ಚರಣ ಕಮಲ ಏನ್ರಿ, ಇವೆಲ್ಲ ಪರುಷ, ಪಂಚ ಪರುಷಗಳಿದ್ವು ಇವೆಲ್ಲ. ಅವರ ಕಣ್ಣು, ಅವರ ಹೃದಯ, ಅವರ ಕೈ, ಅವರ ಪಾದ, ಅವರ ಭಾವ ಇವೆಲ್ಲ ಪರುಷ ಆಗಿದ್ವು. ಯಾರನ್ನವ್ರು ನೋಡ್ತಾರ, ಯಾರನ್ನವ್ರು ಮಾತಾಡಿಸ್ತಾರ, ಯಾರನ್ನವ್ರು ಮುಟ್ತಾರ, ಅವರೆಲ್ಲ ಪಾಪ ಕಳ್ಕೊಂಡು ಹೋಗ್ತಿದ್ರು, ಉದ್ಧಾರ ಆಗಿ ಹೋಗ್ತಿದ್ರು ಅನ್ನುವಂಥದ್ದು ಹಿಂಗ ನಡೆದಿತ್ತು. ಅಂತ ಪುಣ್ಯ ಪುರುಷನ ಹಂತೇಕ ಒಂದಿಬ್ಬರು ಶರಣ ದಂಪತಿಗಳು ಬರ್ತಾರ. ಆ ಊರಾಗ ದಂಪತಿಗಳಿದ್ದರಿ, ಇಬ್ಬರು ಆದರ್ಶ ದಂಪತಿಗಳು. ಟಿವ್ಯಾಗ ತೋರಿಸ್ತಾರಲ್ರಿ, ಆ ಆದರ್ಶ ದಂಪತಿಗಳಲ್ ಮತ್ತೆ ಪ್ರಶ್ನೆ ಕೇಳಿದರೆ ಉತ್ತರ ಹೇಳುವುದು, ಇಬ್ರು ಉತ್ತರ ಒಂದನ್ನ ಮನಿ ಬಂದ್ರೆ ಆದರ್ಶ ದಂಪತಿಗಳು ಅಂತ ಪ್ರಶಸ್ತಿ ಕೊಡುವುದು, ಹಿಂಗಲ್ರಿ. ಈ ತರದ ಆದರ್ಶ ದಂಪತಿ ಅಲ್ಲ, ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಬದುಕಿದ ದಂಪತಿ, ಒಬ್ರಿಗೊಬ್ರು ಅನುವ ತನುವ ನೋಡಿಕೊಂಡು ಬದುಕಿದ ದಂಪತಿ. ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗಿ ಅಂತಾರಲ್ಲ, ಹಂಗ ಅವರು ದೇಹ ಎರಡಾದ್ರೂ ಜೀವ ಒಂದ ಆಗಿ ಬದುಕಿದಂಥವ್ರು. ಒಬ್ಬರ ವಿಚಾರಕ್ಕೆ ಒಬ್ಬರು ಸ್ಪಂದಿಸಿ ಬದುಕಿದಂತ ಅವರು. ಯಾವುದೇ ಜಗಳ, ಗೊಂದಲ, ಗದ್ದಲ, ಗಲಾಟೆ ಇಲ್ದಂಗ ಬದುಕಿದಂತ ಅವರು. ಸದಾ ಶಿವ ಸ್ಮರಣೆ ಒಳಗೆ ಬದುಕಿದಂತ ಅವರು. ಅಂಥ ಶರಣರನ್ನ ನಾವು ನೋಡುದು ಬಹಳ ಅಪರೂಪ. ಒಂದೂರಾಗ ಇದ್ರತ್ರಿ, ಅವರು 50 ವರ್ಷ ಕಳೆದಿದ್ರಂತ ಮದುವೆ ಆಗಿ, ಒಂದು ಜಗಳಿಲ್ದಂಗ ಬದುಕಿದ್ರಂತ. ಮಂದಿಗೆ ಆಶ್ಚರ್ಯ, ಅಲ್ಲ ಗಂಡ ಹೆಂಡ್ರ ಅಂದ ಮೇಲೆ ಜಗಳ ಜಪತ್ರಿ ಬರುದು ಸಹಜ. 50 ವರ್ಷ ಆತಿ ಇವ್ರನ್ನ ನೋಡಾಕ್ ಹತ್ತು, ಏನು ಜಗಳಿಲ್ಲ, ಒಬ್ಬರ ಮೇಲೆ ಒಂದು ಮಾತಿಲ್ಲ. ಈಕೆ ಅವಂಗ ಅನ್ನೋದಿಲ್ಲ, ಅವ ಈಕಿಗ ಅನ್ನೋದಿಲ್ಲ, ಎಷ್ಟ ಚಂದ ಬದುಕ್ಯಾರ. 50 ವರ್ಷ ಹಿಂಗ ಜಗಳಿಲ್ದಂಗ ಬದುಕುದಂದ್ರೆ ಇದೇನು ಯಾರಿಗೂ ಸಾಧ್ಯ ಇಲ್ಲದ್ದು ಅಂತ ಮಂದಿ ವಿಚಾರ ಮಾಡಿದರತ್ರಿ. ಮಂದಿ ವಿಚಾರ ಮಾಡಿ ಏನ್ ಮಾಡಿದ್ರು ಅಂದ್ರೆ ಅವ್ರಿಗೊಂದು ಸನ್ಮಾನ ಸಮಾರಂಭ ಇಟ್ಕೊಂಡ್ರಂತ. ನರಗಟ್ಟಾಗ ಅಲ್ರಿ, ಇದು ಬೇರೆ ಊರನ್ ಕತಿ. ಏನಾತು ಅಂದ್ರೆ ಸನ್ಮಾನ ಸಮಾರಂಭ ಇಟ್ಕೊಂಡ್ರು. 50 ವರ್ಷ ಜಗಳಿಲ್ದಂಗ ಬದುಕ್ಯಾರಂತ ಸನ್ಮಾನ ಸಮಾರಂಭ ಇಟ್ಕೊಂಡ್ರು, ಸನ್ಮಾನ ಮಾಡಿದ್ರು. 50 ವರ್ಷ ಮದುವೆ ಆಗಿ 50 ವರ್ಷ ಎಷ್ಟು ಚಂದ ಜೀವನ ಮಾಡ್ಯಾರ ಅಂದ್ರೆ ಇವರು ಜಗಳಿಲ್ದಂಗ ಬದುಕ್ಯಾರ ಅಂತ ಹೇಳಿ. ಅವಾಗ ಅಟ್ಟೆಲ್ಲಾ ಹೊಗಳಿ ಸನ್ಮಾನ ಮಾಡಿ ಆ ಗಂಡ್ಮಗಗ, ಆ ಗಂಡನಿಗೆ ಒಂದು 2 ಮಾತಾಡ್ರಿಪ್ಪ, ಸನ್ಮಾನ ಮಾಡಿದ್ದಕ್ಕೆ 2 ಮಾತಾಡ್ರಿ ಅಂದ್ರು. ಅದರಾಗ ಒಬ್ಬ ಎದ್ದು ಕೇಳಿದ, ನಿಮ್ಮ ಅನ್ಯೋನ್ಯ ದಾಂಪತ್ಯದ ಗುಟ್ಟೇನು? 50 ವರ್ಷ ಜಗಳಿಲ್ದಂಗ ಹೆಂಗ್ ಬದುಕಿದ್ರಿ? ಅದನ್ನ ಒಂದು ಮಾತು ಹೇಳಿದ್ರೆ ಎಲ್ಲರಿಗೂ ಒಟ್ಟು ಅನುಕೂಲ ಆಕತಿ ಅಂತ ಹೇಳಿದ್ನಂತ. ಅವ ಮೈಕ್ನ್ಯಾಗ ಮಾತಾಡುವಾಗ ಹೇಳಿದ್ನಂತ, ನಮ್ಮ ಅನ್ಯೋನ್ಯ ದಾಂಪತ್ಯ ಜೀವನದ ಗುಟ್ಟು ಏನಪ್ಪಾ ಅಂತಂದ್ರೆ ಒಟ್ಟ ಬಾಯಿ ಮಾಡ್ಲಾರ್ದ ಇರುವುದು. ಹಂಗಾರೆ ಜಗಳ ಮಾಡಿಲ್ಲೇನು ಅಂತಂದ್ರೆ, ರಗಡ ಜಗಳ ಮಾಡಿವಿ ಆದ್ರ ಬಾಯಿ ಮಾಡಿಲ್ಲ. ರಗಡ ಜಗಳ ಮಾಡಿವಿ, ಒಳಗ ಮಾಡಿವಿ, ಆದ್ರ ಬಾಯಿ ಮಾಡಿಲ್ಲ, ಹೊರಗೆ ಕೇಳುವಂಗ. ಅದ ಹೆಂಗ್ರಿ? ಜಗಳ ಅಂದ್ರ ಮೇಲೆ ಒಂದ್ ಮಾತು ಬರುದ, ಆಕೆ ಒಂದ್ ಅಂದ್ರ ನೀವ್ 2 ಅನ್ನೋದು, ನೀವ್ 2 ಅಂದ್ರ ಆಕೆ 4 ಅನ್ನೋದು. ಮುಂದೆ ಬಾಯಿಗೆ ಬಾಯಿ ಹೆಚ್ಚಾಗಬೇಕು, 4 ಮಂದಿ ಕೇಳಬೇಕು. ಮತ್ತ ಅದು ಬಾಯಿ ಇಲ್ದಂಗ ಹೆಂಗ್ ಜಗಳ ಮಾಡಿದ್ರಿ? ಅವಾಗ ಇಲ್ಲ, ನಾವು ಮದುವೆ ಆದಾಗನ ಒಂದು ಪ್ರಮಾಣ ಮಾಡಿದೀವಿ ಇಬ್ರು, ಏನ ಬರ್ಲಿ ಬಾಯಿ ಮಾಡಂಗಿಲ್ಲ, ಬಾಯಿಲೆ ಒದರಾಡಂಗಿಲ್ಲ. ಏನ್ ಮಾಡುದು ಅಂದ್ರೆ, ನಾ ಒಂದು ಸಾಮಾನ್ ತಗೊಂಡು ನಿನಗ್ ಒಗಿಯೋದು, ನೀ ಒಂದ್ ಸಿಕ್ಕ ಸಾಮಾನ್ ತಗೊಂಡು ನನಗ್ ಒಗಿಯೋದು.
ನೀ ಒಗದದ್ ನನಗ್ ಕೂತು ಅಂದ್ರೆ ನೀ ಏನ್ ಮಾಡೋದು? ನಕ್ಕು ಬಿಡುದು, ಹಟ್ಟಿ ಹುಣ್ಣಾಗ ನಗುದು, ನೀ ನಗುದು, ನಾ ಸುಮ್ ಕುಡ್ರುದು. ನಾ ಒಗದದ್ ನಿನಗ್ ಬಡಿತಂದ್ರೆ ನಾ ನಗುದು, ನೀ ಸುಮ್ ಕುಡ್ರುದು. ಒಟ್ಟ ನಗುದಟ್ಟ ಕೇಳಬೇಕು ಮಂದಿಗೆ, ಒಟ್ಟ ಈ ಜಗಳ ಕೇಳಬಾರ್ದು, ಬಾಯಿ ಕೇಳಬಾರ್ದು. ಹಿಂಗೊಂದು ನಾವು ಕಂಡೀಷನ್ ಮಾಡ್ಕೊಂಡಿದ್ವಿ, ಪ್ರಮಾಣ ಮಾಡ್ಕೊಂಡಿದ್ವಿ. ಏನೋ ಜಗಳ ಬಂದ್ರು ಸಾಮಾನು ಒಗದಾಡ್ತಿದ್ವಿ ಒಬ್ಬರ ಮೇಲೆ ಒಬ್ರು. ಮುಂದ ಒಬ್ರು ಒಗದದ್ ಒಬ್ರಿಗೆ ಬಿತ್ತಂದ್ರೆ ನಗತಿದ್ವಿ ಖರೆ, ಆದ್ರ ಬಾಯಿ ಮಾಡಿ ಏನು ಒದರಾಡ್ತಿದ್ದಿಲ್ಲ. ಇದ ನಮ್ಮ ಜೀವನದ ಗುಟ್ಟು ಅಂದಂತ. ಇರ್ಲಿ, ಅನ್ಯೋನ್ಯ ದಾಂಪತ್ಯ, ಆದರ್ಶ ದಾಂಪತ್ಯ ಅಂದ್ರ ಹೆಂಗಲ್ರಿ. ಇವ್ರು ಹೆಂಗ್ ಬದುಕಿದ್ರು ಅಂದ್ರೆ, ನರಗಟ್ಟಿ ಒಳಗ ನಾಗಯ್ಯ ಅಂತ ಅವನ ಹೆಸರ, ಮುಪ್ಪಿನಾಂಬೆ ಅಂತ ಆ ತಾಯಿ ಅವನ ಹೆಂಡತಿ ಹೆಸರ. ನಾಗಯ್ಯ ಮುಪ್ಪಿನಾಂಬೆ ಇಬ್ರು ಎಂಥ ಚಂದ ಜೀವನ ಮಾಡ್ತಿದ್ರಂದ್ರೆ, ಸೂರ್ಯೋದಯಕ್ಕಿಂತ ಮೊದಲ ಹೇಳ್ತಿದ್ರು, ಎದ್ದುಗಳೇ ಕಸ ಮುಸುರಿಗಳನ್ನೆಲ್ಲ ಮಾಡಿ, ದನಕರಗಳನ್ನ ನೋಡಿ, ನಂತರ ಸ್ನಾನ ಮಾಡಿ ಪೂಜಾ ಮಾಡಿ, ಆಮೇಲೆ ಏನಪ್ಪಾ ಅಂತಂದ್ರೆ ಸೂರ್ಯೋದಯ ಆಗ್ಬಿಡ್ದ ಇವೆಲ್ಲಾ ಮುಗಿಸ್ಕೊಂಡು ಮುಂದೆ ಆತ ಹೊಲದ ಕೆಲಸ, ಆಕೆ ಮನೆಗೆಲಸ. ಮುಂದೆ ಏನಪ್ಪಾ ಅಂದ್ರೆ ಅವ್ರು ಪ್ರಸಾದ ಮಾಡಬೇಕು ಅಂದ್ರೆ ಒಬ್ಬ ಜಂಗಮನನ್ನ ಮನೆಗೆ ಕರ್ಕೊಂಡ್ಬಂದು ಅವರ ಪಾದಪೂಜೆ ಮಾಡಿ ಅವರಿಗೆ ಊಟ ಮಾಡಿಸಿನ ಇವರು ಉಣ್ಣುವಂತ ಒಂದು ಪದ್ಧತಿ ತಗೊಂಡಿದ್ರಂತ್ರಿ. ನೋಡ್ರಿ ಎಂತ ಆದರ್ಶ. ಮುಂದೆ ಅವರು ಒಂದ್ ತುತ್ತು ಉಣಬೇಕಂದ್ರು ಕೂಡ ಜಂಗಮನಿಗೆ ಉಣಿಸೇ ಉಣ್ತಿದ್ರು. ಅಂತ ಜಂಗಮ ಪ್ರೇಮಿಗಳು ಅವರಾಗಿದ್ರು. ದಿನ ದಿನ ಹಿಂಗೆ ಅವ್ರ ಕಾಯಕ. ಅಮಾಸೆ ಹುಣ್ಣಿಮೆಗೆ ಅಲ್ಲ, ಮತ್ತೆ ಸೋಮವಾರ ಗುರುವಾರ ಅಲ್ಲ, ಮತ್ತೆ ದಿನ ಇದ ಪದ್ಧತಿ ಹಿಂಗ್ ಮಾಡ್ತಿದ್ರು. ಒಮ್ಮೇನಾತು ಅಂದ್ರೆ ಶಿವ ಪರೀಕ್ಷೆ ಆಗಲ್ ನೋಡಿದ್ವಲ್ಲ, ಶಿವ ಪರೀಕ್ಷೆ ಮಾಡವನ. ಪರೀಕ್ಷೆ ಇಲ್ಲ ಅಂದ್ರೆ ಹೆಂಗ ಗೊತ್ತಾಗುದು ಅವರ ಯೋಗ್ಯತಾ, ಅವರ ಶಕ್ತಿ ಹೆಂಗ್ ಗೊತ್ತಾಗುದು ಹೇಳ್ರಿ? ಸಾಲಿ ಒಳಗ ಮಕ್ಕಳನ್ನ ಕಲಿಯಾಕ ಕಳಿಸಿರ್ತೀರಿ. ಮಕ್ಕಳು ಶಾಣೆನೋ ದಡ್ಡೋ ಮುಂದಿಂದ ಕಲಿಯಾಕ ಅವ್ರು ಯೋಗ್ಯ ಅದಾರೋ ಇಲ್ಲೋ ಅಂತ ಹೆಂಗ ನೋಡ್ತಾರ್ರಿ? ಪರೀಕ್ಷೆ ಅಂತ ಇಡ್ತಾರ, ಟೆಸ್ಟ್ ಅಂತ ಇಡ್ತಾರ, ಅರ್ಧ ವಾರ್ಷಿಕ ಅಂತ ಇಡ್ತಾರ, ವಾರ್ಷಿಕ ಅಂತ ಇಡ್ತಾರ. ಪರೀಕ್ಷಾದೊಳಗೆ ಎಟ್ಟೆಟ್ಟ ಮಾರ್ಕಸ್ ತಗೋತಾರ, ಅದ್ರ ಮೇಲೆ ಅವ್ರ ಶಾಣೆತನ ದಡ್ಡತನ ತಿಳಿತದ. ಮುಂದಿಂದ ಕಲಿಯಾಕ ಅವ್ರು ಎಷ್ಟ್ ಯೋಗ್ಯ ಅದಾರ ಅನ್ನೋದು ಕೂಡ ಅದ್ರೊಳಗೆ ನಿರ್ಧಾರ ಆಗ್ತದ. ಹಂಗ ದೇವ್ರು ಬರೆಯೂ ಪರೀಕ್ಷೆ ಇಡಂಗಿಲ್ರಿ ನಮಗ. ಎಂತ ಪರೀಕ್ಷೆ ಇಡ್ತಾನಂದ್ರೆ, ಒಂದು ನೇಮ ಇಟ್ಟುಕೊಂಡು ಬದುಕನ್ನ ಮಾಡುವಾಗ ಆ ನೇಮಕ್ಕೆ ಒಂದು ಅಡಚಣೆ ಮಾಡಿ ಪರೀಕ್ಷೆ ಮಾಡ್ತಾನೆ. ಇವರ ನೇಮ ಏನಾಗಿತ್ರಿ? ದಿನಾ ಒಬ್ಬ ಜಂಗಮನನ್ನ ಕರೆದು ಅವನ ಪಾದಪೂಜೆ ಮಾಡಿ ಅವನಿಗೆ ಪ್ರಸಾದ ಮಾಡಿಸಿ ಆಮೇಲೆ ಉಣ್ಣುವ ಪದ್ಧತಿ ಇವ್ರದಿತ್ರಿ. ಹಿಂಗಿದ್ದಾಗ ಒಮ್ಮೇನಾತು, ಅವರಿಗೆ ಯಾರೂ ಸಿಗಲಿಲ್ಲ, ಜಂಗಮರೇ ಸಿಗಲಿಲ್ಲ. ಹುಡುಕಾಡಿದ್ರು. ಮಧ್ಯಾಹ್ನ ಆತು, ಸಂಜಾತು, ಯಾರೂ ಸಿಗುವಲ್ರಿ. ಹೊಟ್ಟಿ ಹಸಗೊಂಡ ಒಂದ್ ಹನಿ ನೀರ್ ಬಾಯಾಗ ಹಾಕೊಳ್ಳಾರ್ದಂಗ ಅಡ್ಡಾಡಕತ್ತಾನ ನಾಗಯ್ಯ. ಊರಾಗೆಲ್ಲ ಅಡ್ಡಾಡಿದ. ಬರೋ ಜಂಗಮರೆಲ್ಲ ಬಂದು ಮುಗಿಸಿದ್ರು. ಮತ್ಯಾವ ಜಂಗಮ ಅಂತ ನೋಡ್ತಾ ಇದ್ದಾಗ ಯಾರೂ ಸಿಗ್ತಾ ಇಲ್ಲ. ಇವತ್ತೇನು ಬಂತಪ್ಪ ಪರೀಕ್ಷಾ ಅಂತ ನಾಗಯ್ಯ ಮನ್ಯಾಗ ಅವನ ಹೆಂಡತಿ ಕಾಯಕತ್ತಾಳ. ಮುಂದ ಹೊರಗ ಊರೆಲ್ಲ ಅಡ್ಡಾಡಿ ಇವ ನೋಡಾಕತ್ತಾನ, ಯಾವ ಜಂಗಮರು ಸಿಗ್ತಾ ಇಲ್ವಲ್ಲ ಅಂತ ಹೇಳಿ. ಅವನಿಗೇನು ಚಿಂತೆ ಇಲ್ಲ, ಊಟದ ಚಿಂತೆ, ನೀರಿನ ಚಿಂತೆ ಇಲ್ಲ, ಜಂಗಮರು ಸಿಗ್ತಾ ಇಲ್ಲಲ್ಲ ಅಂತ ಚಿಂತೆ ಅವನಿಗೆ. ಇವತ್ತ ನಮ್ಮ ವ್ರತ ಹೆಂಗ್ ಮಾಡೋದು, ನಮ್ಮ ವ್ರತವನ್ನ ಇವತ್ತು ಹೆಂಗ ಪೂರ್ಣ ಮಾಡೋದು ಅಂತ ಚಿಂತೆ ಅವನಿಗೆ. ಆ ಚಿಂತೆ ಒಳಗೆ ಅವ ಊರೆಲ್ಲ ಅಡ್ಡಾಡ್ತಾ ಇದ್ದ. ಅವಾಗ ಅಡ್ಡಾಡುವಾಗ ಅವನಿಗೆ ಆಯಾಸಗೊಂಡು ಒಂದು ದೇವಸ್ಥಾನದಾಗ ಕೂತ್ಕೊಂಡ. ಕಣ್ಮುಚ್ಚಿ ಶಿವನ, ಇವತ್ತು ನಮ್ಮ ವ್ರತಕ್ಕೆ ಎಲ್ಲಿ ತೊಂದರೆ ಆಗ್ತದೋ, ಎಲ್ಲಿ ನಮ್ಮ ವ್ರತ ಇವತ್ತು ಭಂಗ ಆಗ್ತದೋ, ನಮ್ಮ ವ್ರತ ಇವತ್ತು ಎಲ್ಲಿ ಅರ್ಧೋಟ ಆಗ್ತದೋ ಏನೋ ಅಂತ ಆತಂಕದಿಂದ ದೇವರನ್ನ ನೆನೆಸುವಂತ ಕುಂತಿದ್ದ. ಅವಾಗ ಏನಾಯ್ತು ಅಂದ್ರೆ ಅವನಿಗೆ ಹಿಂಗ ಒಂದು ಜುಳುಕ್ ನಿದ್ದೆ ಹತ್ತಿತ್ತೋ ಏನೋ, ಶಿವ ಕನಸಿನಾಗ ಬಂದ. ಅಲ್ಲಪ್ಪ ದಡ್ಡ, ನಿಮ್ಮ ಊರಾಗ ಪ್ರಸಿದ್ಧ ಆಗಿ ಹೋಗ್ಯದ, ನಿಮ್ಮ ಊರಾಗನ ಚನ್ನಗಿರಿ ಕ್ಷೇತ್ರದಾಗ ಚನ್ನಗಿರಿ ಗುಡಿಯಾಗ ನನ್ನ ಮಗ ಮಹಾಲಿಂಗ ಬಂದು ಕುಂತಾನ. ನನ್ನ ಅಪ್ಪಣಿ ಹಂಗ ಬಂದು ನಿಮ್ಮೂರಾಗ ಚನ್ನಗಿರಿಯಾಗ ಕುಂತ್ಕೊಂಡಾನ.
ಬರೋ ಭಕ್ತರು ಏನು ಕಮ್ಮಿಲ್ಲ. ಅವ ಎಲ್ಲರನ್ನ ಆಶೀರ್ವಾದ ಮಾಡ್ತಾ ಕೂತಿರುವಾಗ ನಿನಗ ಆತನ ಬಗ್ಗೆ ಗೊತ್ತಾಗಿಲ್ಲೇನಪ್ಪ? ಜಂಗಮರಿಲ್ಲ ಅಂತ ಸಂಚಾರ ಮಾಡಕತ್ತಿ, ಊರೆಲ್ಲ ತಿರುಗಾಡಿದಿ, ತ್ರಾಸ್ ಮಾಡಿಕೊಂಡು ಕುಂತಿದಿ, ಮತ್ತ ಚೆನ್ನಿಗೆರೆ ಆಗಿರುವಂತ ಮಹಾಲಿಂಗನನ್ನ ನೋಡಿ ಅವನ ಆಶೀರ್ವಾದ ಪಡೆದ್ರೆ ನಿನ್ನ ಜೀವನನ ಧನ್ಯ ಹಾಕದಲ್ಲೋ ಅಂತ ಶಿವ. ಅವಾಗ ಸಂತೋಷದಿಂದ ಎಂಥ ಮರುವಪ್ಪ ನನಗ, ಎಂಥ ಮರುವು. ಮಂದಿ ಹೇಳಿದ್ರು ಚೆನ್ನಿಗಿರಿಯಾಗ ಒಬ್ಬ ಮಹಾತ್ಮ ಬಂದಾನ, ಒಬ್ಬ ಗುರು ಬಂದಾನ, ಒಬ್ಬ ಮಹಾತ್ಮ ಬಂದಾನ ಅಂತ ಹೇಳಿದ್ರು ಕೂಡ ನನಗೆ ಯಾಕಿದು ಮರುವಾತು ಅಂತ ಹೇಳಿ ತಬಿಡು ಎದ್ದ ಔಸ್ರೌಸರ್ಲೆ ಹಾದ. ಚೆನ್ನಿಗಿರಿ ಒಳಗೆ ಕುಂತಂತ ಮಹಾಲಿಂಗರ ಸನ್ನಿಧಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಖಾಲಿ ಕೈಲೆ ಹೋಗುವಂಗಿದ್ದಿದ್ದಿಲ್ಲ, ಹಣ್ಣಕ್ಕಾಯಿ ಹೋದ. ಮಹಾತ್ಮರಂತೆ ಹಂಗ ಹೋಗಬಾರ್ದು. ಹೆಂಗ್ ಹೋಗ್ಬೇಕು ಅಂದ್ರೆ ಹಣ್ಣು ಕಾಯಿ ತಗೊಂಡ ಹೋಗ್ಬೇಕು, ಇಲ್ಲ ಕಾಲ್ಪಿ ಸಕ್ಕರಿನಾರ ತಗೊಂಡು ಹೋಗ್ಬೇಕು, ಕಲ್ ಸಕ್ಕರಿನಾರ ಒಯ್ಬೇಕು. ಈ ಪದ್ಧತಿ ರೀ ಇದು. ಅಲ್ಲಿ ಹೋಗಿ ಅವ್ರ ಮುಂದಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದ. ಮಾಲಿಂಗೇಶ್ವರ್ ಅಂದ್ರು, ಅಪ್ಪ ನಿನ್ನ ಬಗ್ಗೆ ನಾ ಬಾಳ ಕೇಳೀನಿ, ನಿಂದು ದೊಡ್ಡ ವ್ರತ, ವೀರವ್ರತ. ಎಂಥದ್ದು ಅಂದ್ರೆ ದಿನಾ ಒಬ್ಬ ಜಂಗಮನಿಗೆ ಪ್ರಸಾದ ಮಾಡಿಸಿಯೇ ನೀನು ಪ್ರಸಾದ ಮಾಡ್ತಿ ಅಂದ್ರೆ ಎಂಥ ದೊಡ್ಡದಪ್ಪ. ಮತ್ತ ನಿನ್ನ ಹೆಂಡತಿ ಆಕೆ ನಿನಗಿಂತ ದೊಡ್ಡ ಆಕಿ. ಏನಪ್ಪಾ ಅಂದ್ರೆ ನೀ ಹಿಡಿದ ವ್ರತವನ್ನೇ ಆಕೆನೂ ಪಾಲ್ಸಾಕತ್ತಾಳ ಅಂದ್ರೆ ಎಂಥ ದೊಡ್ಡದು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನುವಂಗ ಇಬ್ರು ಎಂಥ ಚಂದ ಬದುಕು ಮಾಡಾಕತ್ತೀರಿ ಅನ್ನೋದು ನಾನು ಕೇಳಿ ತಿಳಿದೀನಪ್ಪ. ಊರಾಗೆಲ್ಲ ನಿಮ್ಮ ಹೆಸರನ್ನ ದರೋಬ್ರು ಹೇಳ್ಯಾರ. ನನಗ ನೋಡಾಕ ಅವಕಾಶ ಸಿಕ್ಕಿದ್ದಿಲ್ಲ, ಇವತ್ತು ನೀನಾಗೆ ಬಂದಿದ್ದು ನನಗೆ ಬಹಳ ಸಂತೋಷವಾಯ್ತು ಅಂತ ಮಹಾಲಿಂಗ ಸ್ವಾಮಿಗಳು ಆ ನಾಗಯ್ಯನವರನ್ನ ಮಾತಾಡಿಸಿದ್ರು. ಇದ್ರಿರ್ಬೇಕು ಹಿಂಗ, ಇಂಥ ದಂಪತಿಗಳಿರ್ಬೇಕು ಅಂತೇಳಿ. ನಾಗಯ್ಯ ಮತ್ತ ಮುಪ್ಪಿನಾಂಬೆ ಇಬ್ರು ಎಷ್ಟು ಚಂದ ಬದುಕು ಮಾಡ್ತಿದ್ರು ಅಂತಂದ್ರೆ ಊರೆಲ್ಲ ಮೆಚ್ಕೋತಿದ್ರು. ಮಹಾಲಿಂಗೇಶ್ವರರು ಮೆಚ್ಕೊಂಡ್ರು. ಅವ್ರ ಮನೆಗೆ ಹೋಗ್ತಾರೆ, ಅವ್ರ ಭಿನ್ನ ಸ್ವೀಕಾರ ಮಾಡ್ತಾರೆ. ಅವ್ರ ಮನ್ಯಾಗ ಪ್ರಸಾದ ಸ್ವೀಕಾರ ಮಾಡಿ ಅವ್ರು ಪಾದಪೂಜೆ ಮಾಡ್ಕೋತಾರೆ, ಗುರುಗಳು ಲಿಂಗ ಪೂಜೆ ಮಾಡ್ಕೋತಾರೆ, ಅವರಿಗೆ ಪಾದೋದಕ ಪ್ರಸಾದ ಕೊಡ್ತಾರೆ, ನಂತರ ಅವ್ರ ಮನೆಯನ್ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಇವೆಲ್ಲ ಪದ್ಧತಿ ರೀ. ಇದೆಲ್ಲ ಆದ ಮೇಲೆ ಮುಂದೆ ಮಹಾಲಿಂಗೇಶ್ವರರು ಅವರಿಗೆ ಆಶೀರ್ವಾದ ಮಾಡಿ ಹೊರಡ್ತಾರೆ. ನಾಗಯ್ಯ ಮುಪ್ಪಿನಾಂಬೆಯರ ಹೆಸರು ಕೀರ್ತಿ ಎಲ್ಲಾ ಕಡೆ ಹಬ್ಬತದ ಅನ್ನುವಂತಹದ್ದು ಒಂದು ಪ್ರಸಂಗ ಬರ್ತದೆ. ಅದಾದ ಮೇಲೆ ಇನ್ನೊಬ್ಬಕ್ಕೆ ಬರ್ತಾಳ್ರಿ, ರುದ್ರಮ್ಮ ಅಂತ ಬರ್ತಾಳ ಆ ಊರಾಗ. ರುದ್ರಮ್ಮ ಅನ್ನುವಂತ ತಾಯಿ ಎಂಥ ಒಳ್ಳೆ ತಾಯಿ ಅಂತಂದ್ರೆ ಆಕೆ ಬಗ್ಗೆನೂ ಒಂದು ಮಾತು ಕೇಳಬೇಕು. ಆಕೆಗೆ ಕಣ್ಣಿದ್ದಿಲ್ರಿ ಪಾಪ, ಕಣ್ಣು ಕಾಣದ ತಾಯಿ ಆಕೆ. ಕಣ್ಣಿಲ್ಲದ್ದು ಸಮಸ್ಯೆನ ಆಗಿದ್ದಿಲ್ಲ. ಯಾಕಂದ್ರೆ ಹುಟ್ಟಿನಾಗಿಂದ ಕಣ್ಣಿಲ್ಲ ಅಂದ್ರೆ ಅವರಿಗೆ ಅದು ಹೊಂದಾಣಿಕೆ ಆಗಿರ್ತದ ಅನ್ನೋದು ಒಂದು. ಎರಡನೇದ್ದು ಅದನ್ನ ಅರಗಿಸಿಕೊಂಡು ಅದನ್ನ ಚಿಂತೆ ಮಾಡ್ಲಾರ್ದೆ ವಿಶೇಷವಾದ ಶಕ್ತಿಯಿಂದ ಅವರು ಬದುಕನ್ನ ಮಾಡ್ತಿರ್ತಾರೆ. ಒಂದು ಮಾತು ಕೇಳ್ತೀವಿ ನಾವು, ಕಣ್ಣಿಲ್ದವರಿಗೆ ದೇವರು, ಕಾಲಿಲ್ದವರಿಗೆ ದೇವರು, ಕೈ ಇಲ್ಲದವರಿಗೆ ದೇವರು ವಿಶೇಷವಾದ ಶಕ್ತಿ ಕೊಟ್ಟಿರ್ತಾನ ಅನ್ನುವಂಥದ್ದನ್ನು ನೋಡ್ತೀವಿ. ಅವರಿಗೆ ಅದ್ಭುತ ಶಕ್ತಿ ಇರ್ತದೆ. ಯಾಕಂದ್ರೆ ಒಂದಿಲ್ಲ ಅಂದ್ರೆ ಇನ್ನೊಂದು ಯಾವುದನ್ನೋ ಒಂದು ಅದ್ಭುತವಾದ ಶಕ್ತಿಯನ್ನ, ಆತ್ಮಶಕ್ತಿ ಇರಬಹುದು, ಮನೋಶಕ್ತಿ ಇರಬಹುದು, ಅವರಿಗೆ ಕೊಟ್ಟಿರ್ತದೆ. ದೈಹಿಕ ಶಕ್ತಿ ಇರಬಹುದು, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅವರೊಳಗೆ ಹೆಚ್ಚಿಗೆ ಇರ್ತದನ್ನುವಂತಹದ್ದನ್ನು ನಾವು ನೋಡ್ತೀವಿ. ಗದಗಿನ ಪಂಚಾಕ್ಷರ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು, ಬಹಳ ಜನ ಪಂಚಾಕ್ಷರಿ ಗವಾಯಿಗಳನ್ನ ನೋಡಿಲ್ಲ, ಆದ್ರೆ ಪುಟ್ಟರಾಜ ಗವಾಯಿಗಳನ್ನ ನೋಡಿದವರು ಬಹಳ ಮಂದಿ ಅದಾರ. ಎಂಥ ಶಕ್ತಿ ಅವ್ರದ್ದು ಅಂದ್ರೆ ಉಭಯ ಗಾನ ವಿಶಾರದರು ಅಟ ಅಲ್ಲ, ತ್ರಿಭಾಷಾ ಪಂಡಿತರು ಅಟ ಅಲ್ಲ, ಕವಿಗಳು, ಸಾಹಿತಿಗಳು ಅಷ್ಟ ಅಲ್ಲ, ಲಿಂಗ ಪೂಜಾ ನಿಷ್ಠರು, ತ್ರಿಕಾಲ ಲಿಂಗ ಪೂಜಾ ನಿಷ್ಠರು ಅಷ್ಟ ಅಲ್ಲ, ಅವರಿಗೆ ಎಂತೆಂಥ ಪ್ರಶಸ್ತಿ ಪದವಿಗಳು ಬಂದು ಅಂದ್ರೆ ಲೆಕ್ಕನ ಇಲ್ಲ. ಎಂಥ ಸಾಧನೆ ಅವ್ರದ್ದು. ಯಾರರ ಅನುಭವದ ಅವರಿಗೆ ಕಣ್ಣಿಲ್ಲ ಅಂತ ಅನ್ನಕ್ಕೇನ್ ಸಾಧ್ಯ ಐತಾ? ಅವರಿಗೆ ಕಣ್ಣಿದ್ದವರಿಗಿಂತ ದೊಡ್ಡ ಸಾಧನೆ ಮಾಡಿದರು. ದೊಡ್ಡದು ಅಂದ್ರೆ ಅದು ಎಷ್ಟು ಅಂತ ಅಳತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತ ಸಾಧನೆಯ ಮೇರು ಪುಟ್ಟರಾಜ ಗವಾಯಿಗಳು ಅಂತ ನಾವು ನೋಡ್ರಿ. ಅಂಥವ್ರು ಅವ್ರೊಬ್ಬರ ಬದುಕಲಿಲ್ರಿ, ಅವರು ತಮ್ಮಂತೆ ಕಣ್ಣಿಲ್ಲದ ಸಾವಿರ ಮಕ್ಕಳನ್ನ ಬೆಳೆಸಿದರು ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಕಾಲಿಲ್ಲದ, ಕೈ ಇಲ್ಲದ ಸಾವಿರಾರು ಮಕ್ಕಳಿಗೆ ಅನ್ನ ಕೊಟ್ರು, ಆಶ್ರಯ ಕೊಟ್ರು, ವಿದ್ಯಾ ಕೊಟ್ರು. ನಿಜವಾದ ತ್ರಿವಿಧ ದಾಸೋಹಿಗಳು ಯಾರು ಅಂದ್ರೆ ಪುಟ್ಟರಾಜ ಗವಾಯಿಗಳು ಅಂತ ನಾವು ನೋಡ್ತಾ ಇದ್ದೀವಿ.
ಎಂಥ ದೊಡ್ಡ ಮಾಡ್ಬೇಕು ಅಂತಾರ. ಇರ್ಲಿ, ಈ ರುದ್ರಮ್ಮ ಅನ್ನೋ ತಾಯಿಗೆ ಕಣ್ಣ ಇದ್ದಿಲ್ಲ. ಆಕಿಗೆ ಜಗತ್ ನೋಡ್ಬೇಕು ಅನ್ನೋ ಆಸೆ ಇತ್ತು, ಆದ್ರೆ ದೇವ್ರು ಕೊಟ್ಟಿಲ್ಲ. ಪಾಪ ಏನ್ ಮಾಡೋದು, ಕಣ್ಣು ಕೊಟ್ಟಿಲ್ಲ. ಆದ್ರೆ ಜಗತ್ ಹೆಂಗೈತಿ ಅಂತ ಆಕಿ ತಿಳ್ಕೊಂಡಿದ್ಲು. ಹೆಂಗ್ ತಿಳ್ಕೊಂಡಿದ್ಲು? ಎಲ್ಲಾರು ಹೇಳು ಕೇಳೋದನ್ನು ನೋಡಿ ತಿಳ್ಕೊಂಡಿದ್ಲು. ಇದೇನು ಅದೇನು ಅಂತ ಕೇಳಿ ತಿಳ್ಕೊಂಡಿದ್ಲು. ಹೇಳೋದ್ರಿಂದ ಕೇಳೋದ್ರಿಂದ ತಿಳ್ಕೊಂಡಿದ್ಲು. ಆದ್ರೆ ಸ್ವತಃ ನೋಡೋ ಅವಕಾಶ ಇಲ್ಲ. ಆದ್ರೆ ಅಕ್ಕಿಗೇನು ದುಃಖ ಇಲ್ಲ. ಆದ್ರೆ ಎಲ್ಲರೂ ಪ್ರೀತಿಯಿಂದ ನೋಡ್ತಾರಲ್ಲ ಸಾಕು, ಎಲ್ಲರೂ ಕಾಳಜಿ ಮಾಡ್ತಾರಲ್ಲ ನಂದು ಸಾಕು, ಆ ಸಂತೋಷದಿಂದ ಜೀವನ ಮಾಡಕತ್ತಿದ್ಲು. ಆದ್ರೆ ಒಂದ್ ಆಸೆ ಹುಟ್ಟಿತು. ಮಹಾಲಿಂಗೇಶ್ವರನ್ನು ದೊಡ್ಡ ತಪಸ್ವಿಗಳು ನಮ್ಮೂರಿಗೆ ಬಂದಾರೆ. ಯಾರ್ಯಾರಿಗೋ ಏನೇನೋ ಆಶೀರ್ವಾದ ಮಾಡಕತ್ತಾರಂತ. ರುದ್ರಾಕ್ಷಿ ಕೊಟ್ಟು, ಇಬತ್ತಿ ಹಚ್ಚಿ, ಲಿಂಗ ಕೊಟ್ಟು, ಮಂತ್ರ ಹೇಳಿ, ಪಾದೋದಕ ಪ್ರಸಾದ ಕೊಟ್ಟು ಆಶೀರ್ವಾದ ಮಾಡಕತ್ತಾರಂತ. ನಾನು ಆಶೀರ್ವಾದ ತಗೋಬೇಕು. ನನ್ನಂಥ ಬಡಪಾಯಿ ನೋಡಾಕ ಕಣ್ಣಿಲ್ಲಂದ್ರು ಕೂಡ ಅವ್ರ ಪಾದ ಮುಟ್ಟಾದ್ರೂ ಆಶೀರ್ವಾದ ತಗೋಬೇಕು, ಹೋಗಬೇಕು ಅಂತ ಆಸೆ ಇಟ್ಟುಕೊಂಡ್ಲಂತೆ. ಅಂತ ಆಸೆ ಇಟ್ಟುಕೊಂಡು ಅವ್ರಿಗೆ ಇವರಿಗೆ ಬಾಯಿ ತೆಗದ್ಲು, ನನ್ ಕರ್ಕೊಂಡು ಹೋಗ್ರಿ, ಅವ್ರನ್ನ ನೋಡ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೇಕು, ಮತ್ತೆ ಯಾರ ಕರ್ಕೊಂಡು ಹೋಗ್ರಿಪ್ಪ ಅಂತ ಆಶೆ ಮಾಡಿದ್ವಿ. ಹಿಂಗ ಆಶೆ ಮಾಡಿದಂತ ಆ ತಾಯಿನ ಕರ್ಕೊಂಡು ಹೋದ್ರಿ ಯಾರೋ ಕೈ ಹಿಡಿದು. ಮಹಾಲಿಂಗೇಶ್ವರರು ಇಲ್ಲಿ ಇದ್ರಿಗೆ ಕುಂತಾರ, ನೀ ನಮಸ್ಕಾರ ಮಾಡು ಅಂದ್ರು. ಆಕೆ ಏನ್ ಮಾಡಿದ್ಲು ಅಂದ್ರೆ ಯಪ್ಪ ಅಂತ ಮುಂದಕ್ಕೆ ಹೋದ್ಲು. ಬಾಬೆ ಅಂತ ಮಹಾಲಿಂಗೇಶ್ವರರು ಎದ್ ನಿಂತರು ಕುಂತ ಜಗದಿಂದ. ಹೋಗಿ ಪಟ್ನ ಅವ್ರ ಪಾದನ ಮುಟ್ಟಿ ನಮಸ್ಕಾರ ಮಾಡಿದ್ಲು. ಮಹಾಲಿಂಗೇಶ್ವರಿ ಬಹಳ ಸಂತೋಷ. ಆಕಿ ಪಾದ ಮುಟ್ಟಿ ಆ ಪಾದಕ್ಕ ತನ್ನ ಹಣಿ ಹಚ್ಚುದಲ್ಲದ ತನ್ನ ಕಣ್ಣೀರಿನಿಂದ ಅಭಿಷೇಕ ಮಾಡಿದ್ಲ ಪಾದಕ್ಕೆ. ಆ ಪಾದ ಬಿಡುವಳ್ಳು ಗಟ್ಟಿ ಹಿಡ್ದಾಳ, ಹಣಿ ಹಚ್ಚಾಳ, ಕಣ್ಣೀರ್ ಹಂಗ ಹೊಂಟಾವ. ಅವ್ರ ಪಾದ ಎಲ್ಲ ಕಣ್ಣೀರ್ಲೆನ ತೊಳೆದಡ್ರಿ. ಯವ ಸಾಕ್ ಬೇಯವ, ಇರ್ಲಿ ಬೇಯವ, ಏನವ ನೀನು ಹಿಂಗ್ಯಾಕ್ ಮಾಡ್ತೀವಿ, ಇಟ್ಟ್ಯಾಕ ಬಾವುಕಾಗಿ ಬೇಯವ ನೀನು, ಅದಕ್ಕೆ ಹೇಳುವ, ಯಾಕೆ ತ್ರಾಸ ಮಾಡ್ಕೋತಿ ಅಂತ ಅಜ್ಜವ್ರ ಅಂದ್ರು. ಆಮೇಲೆ ಇಲ್ಲಪ್ಪ, ನಾನು ಹಿಂದಿನ ಜನ್ಮದಾಗ ಏನ್ ಪಾಪ ಮಾಡಿದ್ನಿ ಏನ, ಈ ಜನ್ಮದಾಗ ಕಣ್ಣು ಕೊಟ್ಟಿಲ್ಲ ನನಗ ದೇವ್ರು. ಆದ್ರೆ ಕಣ್ಣು ಕೊಟ್ಟಿಲ್ಲ ಅಂದ್ರೆ ಏನಾತು, ನಿನ್ನಂತ ಮಹಾತ್ಮನನ್ನ ಮುಟ್ಟಿ ಆದ್ರೂ ನೋಡುವಂತ, ನಿನ್ನ ಮಾತು ಕೇಳುವಂತ, ನಿನ್ನ ಆಶೀರ್ವಾದ ಪಡೆಯುವಂತ ಅವಕಾಶ ಇತ್ತಲ್ಲ, ಅದಕ್ಕೆ ಸಂತೋಷದಿಂದ ನಾನು ಕಣ್ಣೀರ್ ಹಾಕಿನಿ ಭಯಪ್ಪ. ನೋಡ್ರಿ, ಗುರುಗಳು ಸಿಗೋದು ದುರ್ಲಭ, ಸದ್ದು ಗುರುಗಳು ಸಿಗೋದು ದುರ್ಲಭ, ಸಿಕ್ಕ್ರ ಬಹುಲಾಭ. ನೋಡ್ರಿ, ಆಕಿಗೆ ಹಂಗಾಗೈತ್ರಿ. ಗುರುಗಳು ಸಿಗೋದ ದುರ್ಲಭ. ಆದ್ರೆ ಈಗೇನಾಗೈತಿ ಅಂದ್ರೆ ಗುರುಗಳು ಬಾಳ ಅದಾರ ಹೇಳ್ರಿ. ನೋಡಿ, ಬಾಳ ಜನ ಗುರುಗಳು, ಅವರನ್ನ ನೋಡಿ ಇವರನ್ನ ನೋಡಿ ಅಂತೀವ್ ನಾವೆಲ್ಲ. ಆದ್ರೆ ಕಣ್ಣಿಲೆ ನೋಡುದು ಬೇರೆ, ಭಾವದಿಂದ ನೋಡುದು ಬೇರೆ, ಸದ್ಭಾವದಿಂದ ನೋಡುದು ಬೇರೆ. ಸುಮ್ಮನೆ ಹಣಿ ಹಚ್ಚಿ ನಮಸ್ಕಾರ ಮಾಡುದು ಬೇರೆ, ಮುಂದೇನಪ್ಪಾ ಅಂದ್ರೆ ಭಾವ ತುಂಬಿ ನಮಸ್ಕಾರ ಮಾಡುದು ಬೇರೆ. ಇದ್ರಾಗ ಫರ್ಕ್ ಅದ ನೋಡ್ರಿ. ಸುಮ್ಮನೆ ನಾವು ನೋಡುದು ಬೇರೆ, ಭಾವ ತುಂಬಿ ನೋಡುದು ಬೇರೆ, ಸುಮ್ಮನೆ ನಮಸ್ಕಾರ ಮಾಡೋದು ಬೇರೆ. ಅದಕ್ಕೆ ಸರ್ವಜ್ಞ ಹೇಳ್ತಾನ ಏನಪ್ಪಾ ಅಂತ ಕೇಳಿದ್ರೆ, ಸುಮ್ಮನೆ ಬಾಗಿ ಎದ್ರ ಏತ ಬಾಗಿದಂತೆ ಅಂತ ಹೇಳ್ತಾನ. ಏತ ಅವಾಗ ಮೊದಲಿದ್ದು ನೋಡ್ರಿ, ಬಾವ್ಯಾನ್ ನೀರು ತೆಗದ್ ಹೊಲಕ್ ಹಾಸಿ ಜೀವನ ಮಾಡ್ಬೇಕು, ಹೊಕ್ಕಲ್ತನ ಮಾಡ್ಬೇಕು ಅಂದ್ರೆ ಏತ ಅಂತಿದ್ದು. ಜಗ್ ಆ ಏತ ಕೆಳಗ್ ಬಾವ್ಯಾಗ ಬಿಡ್ತಿದ್ರಿ, ಅದು ನೀರ್ ತಗೊಂಬಂದ್ ಮ್ಯಾಲೆ ಕೆಡುತ್ತಿತ್ತು. ಹಂಗ ಏತನು ಬಾಗಿ ಹೇಳ್ತಿರ್ತತಿ, ಏನು ಪ್ರಯೋಜನ? ನೀನು ಬಗ್ಗಿ ಎದ್ರ ಉಪಯೋಗ ಏನದ? ಭಾವನಾನ ಇಲ್ಲ, ಭಕ್ತಿನ ಇಲ್ಲ ಅಂದ್ರೆ ಬಗ್ಗಿ ಎದ್ದು ಏನು ಉಪಯೋಗ ಇಲ್ಲ. ಅದಕ್ಕ ಅಜ್ಜರ ನಾವು ಬಾಗುದ ಬಿಟ್ಟಿವಿ ಅಂತಾರ. ಇತ್ತೀಚೆಗೆ ಏನ್ ಮಾಡ್ತಾರಿ, ಪಾದನ ಮುಟ್ಟಂಗಿಲ್ರಿ. ಈಗ ಫ್ಯಾಷನ್ ಆಗೈತಿ. ಈಗ ಏನೇನ್ ಫ್ಯಾಷನ್ ಅಂದ್ರೆ, ಉಣ್ಣುದು ಪೂರಾ ಉಣ್ಣಂಗಿಲ್ಲ, ಅರ್ಧ ಉಂಡ್ ಅರ್ಧ ಚೆಲ್ಲುದು ಫ್ಯಾಷನ್. ಮುಂದೆ ಏನಪ್ಪಾ ಅಂದ್ರೆ, ಯಾರ ಕಂಡ್ರ ಕೈ ಮುಗಿಯಂಗಿಲ್ರಿ. ಈಗ ಹಿಂಗ ಕೈ ಎತ್ತಿ ನಮಸ್ಕಾರ ಅಂತ ಅನ್ನೋ ಫ್ಯಾಷನ್. ಇನ್ನು ಗುರುಗಳು ಪರಗಳು ಸಿಕ್ಕರ ಕಾಲಿಗೆ ಬೀಳಂಗಿಲ್ರಿ. ಈಗ ಮಣಕಾಲ್ ಮುಟ್ಟಿ ಫ್ಯಾಷನ್, ಇದು ಒಂದ್ ಫ್ಯಾಷನ್ ರೀ. ಇದು ನಮಸ್ಕಾರ ಅಂತಾರೇನ್? ಇದಕ್ಕೆ ಹಂಗ ಅನ್ನಂಗಿಲ್ಲ. ನಮಸ್ಕಾರ ಹೆಂಗ ಅಂತಂದ್ರೆ ಭಕ್ತಿ ಭಾವದಿಂದ ಪಾದಕ್ಕೆ ಬೀಳ್ಬೇಕ್ರಿ. ಪಾದ ಅಂದ್ರೆ ಏನ್ ಸಾಮಾನ್ಯ ಅಲ್ಲ. ಆ ಪಾದದಿಂದ ನಮ್ಗೇನೆಲ್ಲ ಆಗ್ತದ ಅದಕ್ಕೆ ಹೇಳ್ತಾರಲ್ಲ, ಏನಪ್ಪಾ ಅಂತಂದ್ರೆ, ಗುರು ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದಡೆ ಆತನ ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಏನ್ ಹೇಳ್ತಾರ ಅಂದ್ರೆ,
ಉರಿಯುವ ಕೆಂಡದ ಮ್ಯಾಲ ಏನಾರ ಇಟ್ರ ಏನ್ ಮಾಡ್ತದ್ರಿ, ಆ ಕೆಂಡ ಅದನ್ನೆಲ್ಲ ಸುಟ್ಟು ಹಾಕಿ ಬಿಡ್ತದ. ಹಂಗ ಗುರುವಿನ ಪಾದದ ಮೇಲೆ ನೀವು ತಲೆ ಇಡ್ರಿ, ನಿಮ್ಮ ಹಣಿ ಹಚ್ಚ್ರಿ, ನಿಮ್ಮ ಪಾಪ ಎಲ್ಲ ಸುಟ್ಟು ಹೋಗ್ತಾವ, ನೀವೆಲ್ಲ ಲಿಂಗ ಸ್ವರೂಪರಾಕ್ಕಿರಿ ಅಂತ ಹೇಳ್ತಾರಂದ್ರೆ ಪಾದಕ್ಕೆ ಎಂತ ಶಕ್ತಿ ಐತಿ. ಅದಕ್ಕೆ ಸಂಶಯ ಮಾಡಬಾರ್ದು. ಸಿಕ್ಕ ಗುರುಗಳ ಮೇಲೆ ಸಂಶಯ ಮಾಡಬಾರ್ದು. ಸಂಶಯದಿಂದ ಏನೂ ಸಾಧ್ಯ ಇಲ್ಲ. ಭಕ್ತಿಯಿಂದ ನಾವು ಏನೆಲ್ಲ ಪಡ್ಕೊಳಕ್ ಸಾಧ್ಯದ ಅನ್ನುವಂತಹದ್ದು ಭಕ್ತಿಯಿಂದ ಬಾಗಬೇಕು ಅಂತೇಳಿ ಈ ಸಂದರ್ಭದಾಗ ನೋಡ್ತೀವಿ. ರುದ್ರಮ್ಮ ಹಣಿ ಹಚ್ಚಿ ನಮಸ್ಕಾರ ಮಾಡ್ಯಾಳ. ಮಹಾಲಿಂಗೇಶ್ವರರು ಸಾಕವಯವ, ದುಃಖ ಮಾಡ್ಕೋಬೇಡ, ಏಳು ಅನ್ನಕತ್ತಾರ. ಎದ್ದು ಯಪ್ಪ, ಇದು ದುಃಖದ ಕಣ್ಣೀರಲ್ಲ, ಕಣ್ಣು ಇಲ್ಲ ಅನ್ನುವಂತಹ ದುಃಖದ ಕಣ್ಣೀರಲ್ಲ, ನನಗೆ ನಿನ್ನ ಪಾದ ಸಿಕ್ಕು ಅನ್ನುವ ಆನಂದದ ಕಣ್ಣೀರು ಅಂತ ಕೈ ಮುಗಿದಾಗ ಅವ್ರೇನ್ ಮಾಡಿದ್ರು ಅಂದ್ರೆ, ಯವ್ವ ಜಗತ್ತು ನೋಡ್ಬೇಕಂತ ಆಸೆ ಐತೇನು ಅಂತ ಕೇಳಿದ್ರು. ಜಗತ್ತು ನೋಡ್ಬೇಕನ್ನೋ ಆಸೆ ಐತೇನು ಅಂದ್ರು. ಆಕೆ ಅಂದಳು, ಯಪ್ಪ ಜಗತ್ತು ನೋಡಿ ನಾ ಏನ್ ಮಾಡ್ಲಿ? ಸುಳ್ಳು ಜಗತ್ತು, ಕಳ್ಳ ಜಗತ್ತು, ಮೋಸದ ಜಗತ್ತು, ನಾಟಕದ ಜಗತ್ತು ಬ್ಯಾಡಪ್ಪ. ಜಗತ್ತು ನೋಡಿ ನಾ ಏನು ಮಾಡ್ಲಿ? ನನಗೆ ನೋಡಕ್ ಸಾಧ್ಯ ಆದ್ರೆ ನನಗೆ ನಿನ್ನ ಮಾತ್ರ ನೋಡಕ್ ಸಾಧ್ಯ ಆಗಲಿ, ಮತ್ತೇನು ಬ್ಯಾಡಪ್ಪ. ನಿನ್ನ ನೋಡುವ ಶಕ್ತಿ ಬಂದ್ರೆ ಸಾಕು, ನಿನ್ನ ನೋಡುವ ಅವಕಾಶ ಸಿಕ್ಕರೆ ಸಾಕು ಅಂದ್ಲು. ಮಹಾಲಿಂಗೇಶ್ವರರು ಕೈಯಾಗ ನೀರ್ ಹಾಕೊಂಡ್ರು, ತೀರ್ಥ ಹಾಕೊಂಡ್ರು. ಮಂತ್ರ ಹೇಳಿ ಆಕೆಗೆ ಏನ್ ಮಾಡಿದ್ರು ಅಂದ್ರೆ ಮುಖದ ಮೇಲೆ ನೀರನ್ನ ಸಿಂಪಡಣೆ ಮಾಡಿದ್ರು. ತೀರ್ಥವನ್ನ ಸಿಂಪಡಣೆ ಮಾಡಿ ತಲೆ ಮೇಲೆ ಕೈ ಇಟ್ಟು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಮಂತ್ರ ಹೇಳಿದ್ರೆ ಆಕೆ ಕಣ್ಣು ಬಿಡುದು ಒಂದ, ಸೂರ್ಯೋದಯ ಆಗೋದು ಒಂದ ಆಯ್ತು. ಆಕೆ ಕಣ್ಣು ಬಿಡ್ತಾಳ. ಹಿಂಗ ಆತಲ್ಲ, ಆಕೆಗೆ ಸೂರ್ಯೋದಯನ ಆದಂಗಾಗಿಬಿಡ್ತು. ಅಂಥ ಆನಂದ. ಆ ಸಂದರ್ಭ ಮುಂದೇನು ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾರೆ.